ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 19ನೇ ಕಂತಿನಲ್ಲಿ ಬಹಳ ದೊಡ್ಡ ಬದಲಾವಣೆ, ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಷಯಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ ನಮ್ಮ ಕಡೆಯಿಂದ ಕೊಡಲೇಬೇಕು, ಖಂಡಿತವಾಗ್ಲೂ ಕೊಡ್ತೀನಿ. ಅದರ ಜೊತೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸಂಜೆ ಲೈವ್ ಕೂಡ ಮಾಡ್ತೀನಿ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಬರಬೇಕಾದ ಪಿಂಚಣಿ ಹಣ, ಈಗ ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಈಗ ಬಿಡುಗಡೆ ಆಗಲಿಕ್ಕೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ನೂರಾರು ಪ್ರೂಫ್ಗಳು ಕೂಡ ಬಂದಿದೆ. ಹಾಗಾಗಿ ನಿಮಗೂ ಏನಾದರೂ ಪೆನ್ಷನ್ ಹಣ ಬಂದಿದೆಯಾ ಇಲ್ವಾ ಏಪ್ರಿಲ್ ತಿಂಗಳದ್ದು, ಓಕೆನಾ. ಏಪ್ರಿಲ್ ತಿಂಗಳು ಸಹಜವಾಗಿ ನಿಮಗೆ ಪ್ರತಿ ತಿಂಗಳು 10ರಿಂದ 15ನೇ ತಾರೀಕು ಒಳಗಡೆನೇ ಜಮಾ ಆಗುತ್ತೆ. ನಿಮಗೂ ಕೂಡ ನಾನು ಹೇಳಿದ್ದೆ ಒಂದು 12 ಅಥವಾ 13ನೇ ತಾರೀಕು ನಿಮಗೆ ಜಮಾ ಆಗಲಿಕ್ಕೆ ಶುರುವಾಗ್ಬೋದು ಅಂತ. ಅದೇ ರೀತಿ ಹಣ ಕೂಡ ಬಿಡುಗಡೆ ಆಗಿದೆ. ನಿಮಗೆ ನಿಮ್ಮ ತಂದೆಗೆ ಅಥವಾ ತಾಯಿಗೆ ಹಣ ಬಂದಿದೆಯಾ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಈಗ ಗೃಹಲಕ್ಷ್ಮಿ 19ನೇ ಕಂತು 3 ಹಂತಗಳಲ್ಲಿ ಬಿಡುಗಡೆ ಆಗುತ್ತೆ. ಮೊದಲು ಒಂದಿಷ್ಟು ಜಿಲ್ಲೆಗೆ, ಒಂದಿಷ್ಟು ಜನರಿಗೆ ಒಂದು 25 ಲಕ್ಷ 30 ಲಕ್ಷ ಈ ರೀತಿ ಹಣ ಜಮಾ ಆಗುತ್ತೆ. ಎರಡನೇ ಹಂತದಲ್ಲಿ ಒಂದು 30-40 ಲಕ್ಷ ಜನರಿಗೆ ಜಮಾ ಆಗುತ್ತೆ. ಮೂರನೇ ಹಂತದಲ್ಲಿ ಉಳಿದಿರ್ತಕ್ಕಂಥ ಒಂದು 30-40 ಲಕ್ಷ ಜನರಿಗೆ ಹಣ ಜಮಾ ಆಗುತ್ತೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಕಡೆಯಿಂದ ಕ್ಲಾರಿಟಿ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ಇದು ಈಗಿಂದ ಅಲ್ಲ, ನಾನು ಯಾವಾಗಲೂ ಪ್ರತಿ ಕಂತುಗಳು ಬಿಡುಗಡೆ ಆಗುವ ಸಮಯದಲ್ಲೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದೀನಿ. ಇದೇ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಇರೋದು. ಈಗ ಸರ್ಕಾರದಿಂದ ಅಧಿಕೃತವಾಗಿ ಅಪ್ಡೇಟ್ ಬಂದಿದೆ ಬಿಟ್ಟರೆ ಜಮಾ ಆಗುವಂಥ ಪ್ರಕ್ರಿಯೆಯಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಲೇ ಆಗೋದಿಲ್ಲ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಯಾರು ಕೂಡ ಆತಂಕ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಹಣ ಒಂದ್ಸರಿ ಬಿಡುಗಡೆ ಆಗಕ್ಕೆ ಶುರುವಾದರೆ ಅಲ್ಲಿಂದ ನಿಮಗೆ 5ರಿಂದ 6 ದಿನದಲ್ಲಿ 95% ಹೆಚ್ಚು ಜನರಿಗೆ ಹಣ ಜಮಾ ಆಗುತ್ತೆ. ಹಾಗಾಗಿ ಇದು ಯಾವುದೇ ರೀತಿ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತೆ ಬಿಡುಗಡೆ ಮಾಡ್ತಾರಾ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಊಹಾಪೋಹಗಳಿಗೆ ಬೆಲೆ ಕೊಡೋಕೆ ಹೋಗಬೇಡಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಆ್ಯಸ್ ಇಟ್ ಈಸ್ ಏನು 18ನೇ ಕಂತು ಯಾವ ರೀತಿ ಜಮಾ ಆಯಿತು ಅದೇ ರೀತಿ ಜಮಾ ಆಗುತ್ತೆ. ಯಾವುದೇ ರೀತಿ ಪ್ರಮುಖವಾಗಿ ಬದಲಾವಣೆ ಇಲ್ಲ, ಓಕೆನಾ. ಹಂತ ಹಂತವಾಗಿ ಜಮಾ ಆಗೋದು. ಅದು ನಮ್ಮ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ, ಓಕೆನಾ. ಹಾಗಾಗಿ ಇನ್ನು ಪೆನ್ಷನ್ ಹಣ ಸಂಬಂಧಪಟ್ಟ ಹಾಗೆ ಮಾರ್ಚ್ ತಿಂಗಳು ಯಾರಿಗಾದರೂ ಬಂದಿಲ್ಲ ಅಂದರೆ ಅಥವಾ ಫೆಬ್ರವರಿ ತಿಂಗಳು ಪಿಂಚಣಿ ಹಣ ನಮಗೆ ಬಂದೇ ಇಲ್ಲ ಸರ್ ಅಂತೇಳಿ ಕಮೆಂಟ್ ಮಾಡ್ತೀರಾ. ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗ ನಾವೇನೇ ಅಪ್ಡೇಟ್ ಕೊಟ್ಟರು ಸರ್ ನಮಗೆ ಹಣ ಬಂದಿಲ್ಲ, ಏನಾಗಿದೆ ಪ್ರಾಬ್ಲಮ್ ಅಂತ ಕೇಳ್ತೀರಾ. ನಿಮ್ಮ ಹತ್ತಿರದ ತಾಲೂಕು ಆಫೀಸಿನ ಪೆನ್ಷನ್ ವಿಭಾಗಕ್ಕೆ ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ಅಲ್ಲಿ ನೀವು ಸಾರ್ಟ್ ಔಟ್ ಮಾಡ್ಕೋಬೇಕು, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.